ನನ್ ಮಗಳು ನೋಡೋದಕ್ಕೆ ತುಂಬಾ ಕಪ್ಪಾಗಿದ್ದಾಳೆ, ಅದಕ್ಕೆ ಅವಳಿಗೆ ಮದುವೆ ಆಗ್ತಿಲ್ಲ ಅಂತ ಹೇಳಿ ಒಬ್ಳು ಅಮ್ಮ ಈಗ ಮಗಳನ್ನ ಬ್ಯೂಟಿಷಿಯನ್ ಹತ್ರಕ್ಕೆ ಕರ್ಕೊಂಡ್ ಬರ್ತಾಳೆ. ಬ್ಯೂಟಿಷಿಯನ್ ಈಗ ಅವಳನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾನೆ. ಅವಳಿಗೆ ಯಾವ ತರ ಮೇಕಪ್ ಹಾಕಿದ್ರೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳಿ ಒಂದೊಂದೇ ಲಿಕ್ವಿಡ್ ಹಾಕಿ ಕೊನೆಗೀಗ ಅವಳಿಗೋಸ್ಕರ ಒಂದು ಫೇಸ್ ಪ್ಯಾಕ್ ನ ರೆಡಿ ಮಾಡ್ತಾನೆ. ಈಗ ಫೇಸ್ ಪ್ಯಾಕ್ ನ ಅವಳ ಮುಖಕ್ಕೆ ಹಾಕಿ ಒಂದೆರಡು ನಿಮಿಷ ಬಿಟ್ಟು ಅವಳನ್ನ ರೆಡಿ ಮಾಡಿ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಅಲ್ಲಿಗ ಇವಳು ನೋಡಿದವರೆಲ್ಲ ಆಶ್ಚರ್ಯ ಪಡ್ತಾ ಇರ್ತಾರೆ. ಅವ್ರ ಅಮ್ಮನ ರಿಯಾಕ್ಷನ್ ಅಂತೂ ಕೇಳೋ ಹಾಗೆಲ್ಲ ಬಿಡಿ. ಆಗ್ಲೇ ಅಲ್ಲಿಗೆ ತುಂಬಾ ದಿನದಿಂದ ಮದ್ವೆ ಆಗ್ದಿರೋ ಒಬ್ಬ ಹುಡುಗ ಬಂದು ಈ ಹುಡುಗಿಗೆ ಡ್ಯಾಶ್ ಹೊಡ್ಬಿಡ್ತಾನೆ. ಅವಳು ನೋಡಿದ ತಕ್ಷಣ ಇವನಿಗೀಗ ಲವ್ ಆಗುತ್ತೇನೋ ಅಂತ ನಾವು ತಿಳ್ಕೊಂಡ್ರೆ ನೋ, ಡೈರೆಕ್ಟ್ ಮದ್ವೆನೆ ಅಂತ ಹೇಳಿ ಅವಳ ಅಡ್ರೆಸ್ ನ ಕಲೆಕ್ಟ್ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಸೀದಾ ಅವಳ ಮನೆಗೆನೆ ಹೋಗ್ಬಿಡ್ತಾನೆ. ಅಲ್ಲಿಗ ಹುಡುಗನ ಅಪ್ಪ ಅಮ್ಮ ಹುಡುಗಿನ ನೋಡಿದ ತಕ್ಷಣ ಬಾಯ್ ಬಿಡ್ಕೊಂಡು ನೋಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಮಗನಿಗೆ ಅಷ್ಟು ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂತ ಅವ್ರ ಜೀವನದಲ್ಲಿ ಯಾವತ್ತೂ ತಿಳ್ಕೊಂಡಿರ್ಲಿಲ್ಲ. ಆದ್ರೆ ಇದು ಮೇಕಪ್ ಅಂತ ಗೊತ್ತಾದ್ರೆ ಏನಾಗುತ್ತೋ ಅಂತ ಹೇಳಿ ಹುಡುಗಿ ಅಮ್ಮ ಸ್ವಲ್ಪ ಟೆನ್ಷನ್ ಪಡ್ತಿರ್ತಾಳೆ. ಈಗ ಎರಡೂ ಮನೆಯವರು ಒಪ್ಕೊಂಡಿದ್ ಕಾರಣ ಇವರಿಬ್ರಿಗೂ ಗ್ರ್ಯಾಂಡ್ ಆಗಿ ಮದುವೆ ಆಗುತ್ತೆ. ಅಲ್ಲಿಗ ರಿಸೆಪ್ಷನ್ ಅಲ್ಲಿ ಮದುಮಗನಿಗೆ ಏನಾದ್ರೂ ಮೂಡ್ ಬಂದ್ಬಿಡ್ತಾವ ಏನೋ, ಹುಡುಗಿಗೆ ಹಿಡ್ಕೊಂಡು ಗಿಲ್ ಬಿಡ್ತಾನೆ. ಆಗ್ಲೇ ಅಲ್ಲಿಗ ಅವಳ ಮೇಕಪ್ ಹೋಗಿ ಒರಿಜಿನಲ್ ಕಲರ್ ಕಾಣಿಸ್ಬಿಡುತ್ತೆ. ಅಲ್ಲಿ ಹುಡುಗಿ ಅದೃಷ್ಟ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಅವಳ ಪಕ್ಕದಲ್ಲೇ ಬ್ಯೂಟಿಷಿಯನ್ ಇರ್ತಾನೆ. ಅವನೀಗ ಮೇಕಪ್ ನ ಟಕ್ ಅಂತ ಹೇಳಿ ಸರಿ ಮಾಡ್ಬಿಡ್ತಾನೆ. ಅವತ್ ರಾತ್ರಿ ಈಗ ಫಸ್ಟ್ ನೈಟ್ ನನ್ನ ಹೆಂಡತಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಅನ್ಕೊಂಡು ಕತ್ಲಲ್ಲಿ ಭರ್ಜರಿ ಆಟನ ಆಡ್ಬಿಡ್ತಾನೆ. ಬೆಳಿಗ್ಗೆ ಈಗ ಅವಳು ಸ್ನಾನ ಮಾಡ್ಬೇಕಾದ್ರೆ ಮೇಕಪ್ ಮೇಲೆ ನೀರ್ ಬಿದ್ದ ತಕ್ಷಣ ಎಲ್ಲಾನು ಕರ್ಗೋಗ್ಬಿಡುತ್ತೆ. ಈಗ ಅವಳು ತನ್ನ ಒರಿಜಿನಲ್ ಫೇಸ್ ಅಲ್ಲಿ ಅತ್ತೆ ಮಾವನ್ಗೆ ಕಾಫಿನ ತಗೊಂಡು ಹೋಗ್ತಾಳೆ. ಈಗ ಅವಳು ನೋಡಿದ ತಕ್ಷಣ ಅವಳ ಅತ್ತೆ ಮಾವನ್ ರಿಯಾಕ್ಷನ್ ಇರುತ್ತೆ. ಅವ್ರಾಗೆ ಕಿರಿಚ್ಕೊಂಡಿದ ತಕ್ಷಣ ಆನಂದದಿಂದ ಮಲಗಿದ್ದ ಮದುಮಗ ಈಗ ರಪ್ ಅಂತ ಎದ್ಬಿಡ್ತಾನೆ. ಅವನೀಗ ಏನಾಯ್ತು ಅಂತ ಹೇಳಿ ಅಪ್ಪ ಅಮ್ಮನ ಹತ್ರಕ್ಕೆ ಓಡ್ ಬರ್ತಾನೆ. ಅಲ್ಲಿಗ ಅವ್ನ ಹೆಂಡತಿನ ನೋಡಿ ಯಾರಮ್ಮ ನೀನು ಅಂತ ಕೇಳ್ತಾನೆ. ಅದಕ್ಕೆ ಅವಳಿಗ ನಾನ್ರಿ ನಿಮ್ ಹೆಂಡತಿ ಸುಂದ್ರಿ ಅಂತ ಹೇಳ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡ ತಕ್ಷಣ ಮದುಮಗ ಈಗ ಎದೆ ಹೊಡ್ಕೊಂಡು ಕೆಳಗ್ ಬಿದ್ಬಿಡ್ತಾನೆ.